ಮಣಿಪಾಲ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಮಣಿಪಾಲ ಮ್ಯಾರಥಾನ್ ಮಣಿಪಾಲ ಉಡುಪಿ ಪರಿಸರದಲ್ಲಿ ಭಾನುವಾರ ಮುಂಜಾನೆಯಿಂದ ಮಧ್ಯಾಹ್ನ ತನಕ ಕೂಡ ಕ್ರೀಡಾ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿತು. ಸಹಸ್ರಾರು ಸಂಖ್ಯೆಯಲ್ಲಿ ಅಥ್ಲೆಟ್ಗಳು ಸೇರಿದಂತೆ ಕ್ರೀಡಾ ಪ್ರೇಮಿಗಳು ವಿದ್ಯಾರ್ಥಿಗಳು ಬೆಳ್ಳಂಬೆಳಗ್ಗೆ ಕೆಎಂಸಿ ಗ್ರೀನ್ನಲ್ಲಿ ಸೇರಿದ್ದು ಮ್ಯಾರಥಾನ್ಗೆ ಇನ್ನಷ್ಟು ಮೆರುಗನ್ನು ಕೊಟ್ಟಿತು. ಉಡುಪಿ ಮಣಿಪಾಲ ಸೇರಿದಂತೆ ಜಿಲ್ಲೆಯ ರಾಜ್ಯದ ವಿದೇಶದಿಂದಲೂ ಬಂದ ಅಥ್ಲೆಟ್ಗಳು ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದರು. ಐಸಿಐಸಿ ಬ್ಯಾಂಕ್ ಕರ್ನಾಟಕ ವಲಯ ಮುಖ್ಯಸ್ಥರಾದ ಶಶಿಕುಮಾರ್ ನಾಯಕ್ 42 ಕಿಲೋಮೀಟರ್ ಓಟಕ್ಕೆ, ಎಸ್ಸಿಐನ ಪ್ರಧಾನ ವ್ಯವಸ್ಥಾಪಕರಾದ ಅಲೋಕ್ ಕುಮಾರ್ ದ್ವಿವೇದಿ ಅವರು 21 ಕಿಲೋಮೀಟರ್ ಓಟಕ್ಕೆ ಮತ್ತು 10 ಕಿಲೋಮೀಟರ್ ಓಟಕ್ಕೆ, ಯುನೆಕ್ಟ್ ಲರ್ನಿಂಗ್ನ ಮುಖ್ಯಸ್ಥ ಅಂಬರೀಶ್ ಸಿನ್ಹಾ ಮತ್ತು ಬಬ್ಕಾರ್ಡ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ರವೀಂದ್ರ ಪೈ ಅವರು 5 ಕಿಲೋಮೀಟರ್ ಓಟಕ್ಕೆ ಚಾಲನೆಯನ್ನು ನೀಡಿದರು. 3 ಕಿಲೋಮೀಟರ್ನ ಫನ್ ರನ್ ಮಾತ್ರವಲ್ಲದೆ ಮ್ಯಾರಥಾನ್ನಲ್ಲಿ ವಿಕಲಚೇತನ ಮಕ್ಕಳು, ಅಂಧತ್ವ ಹೊಂದಿದ್ದವರು, ಗಾಲಿ ಕುರ್ಚಿಯಲ್ಲಿ ಭಾಗವಹಿಸಿದವರಿಗೆ ಗಣ್ಯರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಮಣಿಪಾಲ ಮ್ಯಾರಥಾನ್ 2025ಕ್ಕೆ ಚಾಲನೆಯನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಓಟಗಾರರಿಗೆ ಶುಭವನ್ನು ಕೋರಿದರು. ದೇಶದ ವಿವಿಧ ಭಾಗಗಳಿಂದ ಸೇರಿದಂತೆ USA, ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಟರ್ಕಿ, ಇಥಿಯೋಪಿಯಾ ಸೇರಿದಂತೆ 100ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ 42 ಕಿಲೋಮೀಟರ್ ಓಟ, 21 ಕಿಲೋಮೀಟರ್ ಓಟ, 10 ಕಿಲೋಮೀಟರ್ ಓಟ, 5 ಕಿಲೋಮೀಟರ್, 3 ಕಿಲೋಮೀಟರ್ ಹಾಗೆಯೇ ಫನ್ ರನ್ ಓಟದ ಮ್ಯಾರಥಾನ್ನಲ್ಲಿ ವಿವಿಧ ಕಡೆಯಿಂದ ಬಂದವರು ಭಾಗಿಯಾದರು. ಈ ಸಂದರ್ಭ ಮಾಹೆ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ರಂಜನ್ ಪೈ, ಮಾಹೆ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ HS ಬಳ್ಳಾಲ್, ಮಾಹೆ ವೈಸ್ ಚಾನ್ಸಲರ್ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ MD ವೆಂಕಟೇಶ್, ವಿಧಾನ ಪರಿಷತ್ನ ಸದಸ್ಯ SL ಭೋಜೇಗೌಡ, ಉಡುಪಿ ನಗರಸಭೆಯ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ, ಮಾಜಿ ಶಾಸಕ ರಘುಪತಿ ಭಟ್, ನಗರಸಭೆಯ ಪೌರಾಯುಕ್ತ ಉದಯ್ ಕುಮಾರ್ ಶೆಟ್ಟಿ, ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸರ್ ಇಲ್ಲಿದ್ದೇವೆ ನಾವು 25.
ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಇವರಿಗೆ ಸ್ವಾಗತ. ವಾರ್ಮ್ ವೆಲ್ಕಮ್ ಟು ಯು. ಐ ಆಮ್ ಸಾರಿ ಫಾರ್ ನಾಟ್ 7th edition of Manipal Marathon. ಮಣಿಪಾಲ್ ಮ್ಯಾರಥಾನ್ನ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರುವ ನಮ್ಮೆಲ್ಲರ ಹೆಮ್ಮೆ ಮಾಯ ಪ್ರಮುಖರಾದ ಡಾಕ್ಟರ್ ರಂಜನ್ ಪೈ ಅವರೇ, ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ವಿದ್ಯಾಕುಮಾರಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ್ರೆ, ಡಾಕ್ಟರ್ ಎಚ್ ಎಸ್ ಪಲ್ಲವ್ ಅವರೇ, ಪ್ರಭಾಕರ್ ಪೂಜಾರಿ ಅವರೇ, ಉಪಸ್ಥಿತಿರುವ ಎಲ್ಲ ಗೌರವಿತರೇ, ನೆರೆದಿರುವ ಎಲ್ಲ ಈ ಒಂದು ಮ್ಯಾರಥಾನ್ನ ಯಶಸ್ವಿಗೆ ಸಾಕ್ಷಿಭೂತರಾಗಮಿಸಿರುವ ಎಲ್ಲ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಿಂದ ಆಗಮಿಸಿರುವ ಎಲ್ಲ ಕ್ರೀಡಾಪಟುಗಳೇ ಬಂದು ಮಿತ್ರರೇ, ಮಣಿಪಾಲ್ ಮ್ಯಾರಥಾನ್ ಎಂಬುದು ಖಂಡಿತವಾಗಿಯೂ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮ. ಏಕೆಂದರೆ ನಿರಂತರವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿರುವ ಮಣಿಪಾಲ್ ತನ್ನ ಬಿಡುವಿನ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಆರೋಗ್ಯದ ಬಗ್ಗೆ ಕೂಡ ಇನ್ನಷ್ಟು ಕಾಳಜಿಯನ್ನು ತೋರಿಸುವ ಮೂಲಕ ಯುವಕರಿರ್ಬೋದು, ಯುವತಿಯರಿರ್ಬೋದು, ಹಿರಿಯರಿಗೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತಾವು ಕೂಡ ಒಂದು ಸಜ್ಜನರಾಗಿ ಒಂದು ಒಳ್ಳೆಯ ಭಾರತ ನಿರ್ಮಾಣಕ್ಕೆ ತನ್ನ ವಿಶೇಷವಾದ ಕೊಡುಗೆ ನೀಡಬೇಕೆಂಬ ಒಂದು ಕಾರ್ಯಕ್ರಮವನ್ನು ಸಂದರ್ಭದಲ್ಲಿ ಮಾಯವರು ಆಯೋಜನೆ ಮಾಡ್ತಾರೆ. ಖಂಡಿತವಾಗಿಯೂ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಾಯ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕ್ರೀಡಾಕೂಟದಲ್ಲಿ ಮ್ಯಾರಥಾನ್ನಲ್ಲಿ ಭಾಗವಹಿಸಿರುವಂಥ ಎಲ್ಲ ಕ್ರೀಡಾಪಟುಗಳು ತಮ್ಮ ಉತ್ತಮ ಪ್ರದರ್ಶನವನ್ನು ತೋರಲಿ ಅಂತ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. It is a privilege to participate in this big marathon. We are all participated here because this marathon, I think this is we are running for our health and also for the team spirit. So all the best to all the participants who gathered here. Mahe sponsoring arranged this mega marathon. All the best, and also congratulate to the whole team members of the Manipal team, Mahe team. Thank you one and all.